ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಹನುಮಾನ್ ಸಂದೇಶ್ ಚಾನಲ್ಗೆ ಸ್ವಾಗತನ ಕೋರ್ತಿದ್ದೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ನಮಸ್ಕಾರ ಹಾಕಿ. ಆ ನಮಸ್ಕಾರ ಹನುಮಾನ್ಜಿ ಅವರ ಪಾದಗಳಿಗೆ ತಲುಪಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಇವತ್ತಿನ ರೀಡಿಂಗ್ ತುಂಬ ವಿಶೇಷವಾಗಿರುತ್ತದೆ. ಯಾಕೆಂದರೆ ಈ ರೀಡಿಂಗ್ ನಿಮ್ಮನ್ನು ತುಂಬ ನಂಬಿಸಿ ಕೊನೆಗೆ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿ ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಟ್ಟಿರುವ ಒಬ್ಬ ವ್ಯಕ್ತಿಯ ಬಗ್ಗೆ. ನಾವು ಯಾರನ್ನಾದರೂ ನಂಬಿದಾಗ ಅವರ ಮೇಲೆ ನಮ್ಮ ಮನಸ್ಸನ್ನೇ ಇಟ್ಟು ಬಿಡುತ್ತೀವಿ. ನಮ್ಮ ಕಷ್ಟ, ನಮ್ಮ ರಹಸ್ಯ, ನಮ್ಮ ಫೀಲಿಂಗ್ಸ್ ಎಲ್ಲವನ್ನು ಅವರ ಜೊತೆ ಶೇರ್ ಮಾಡ್ತೀವಿ. ಆದರೆ ಅದೇ ವ್ಯಕ್ತಿ ನಮ್ಮ ನಂಬಿಕೆಯನ್ನು ಮುರಿದಾಗ ಆ ನೋವು ಸಾಮಾನ್ಯ ನೋವಾಗಿರಲ್ಲ. ಈ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ: ನಾನು ಅನುಭವಿಸಿದ ಆ ನೋವಿಗೆ ಆ ವ್ಯಕ್ತಿಗೆ ಯಾವಾಗ ಅರಿವು ಬರುತ್ತೆ? ಅವರು ಮಾಡಿದ ತಪ್ಪಿನ ಪರಿಣಾಮ ಏನು? ಅವರ ಮುಂದಿನ ಜೀವನದಲ್ಲಿ ಕರ್ಮ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ? ಇವತ್ತಿನ ನಮ್ಮ ಮುಖ್ಯ ವಿಷಯ ಕೂಡ ಇದೆ. ನೀವು ಬಹಳಷ್ಟು ನಂಬಿದ ವ್ಯಕ್ತಿಯೇ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿ ನಿಮ್ಮ ಮನಸ್ಸಿಗೆ ಅತಿಯಾದ ನೋವು ಕೊಟ್ಟಿದ್ದರೆ ಆ ವ್ಯಕ್ತಿಯ ಮುಂದಿನ ಜೀವನದಲ್ಲಿ ಕರ್ಮ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತದೆ? ಈ ರೀಡಿಂಗ್ನಲ್ಲಿ ಅವರು ಮಾಡಿದ ತಪ್ಪಿನ ಪರಿಣಾಮ, ಪ್ರೆಸೆಂಟ್ ಮೈಂಡ್ಸೆಟ್, ಅವರು ಮುಂದೆ ಅನುಭವಿಸಬಹುದಾದ ರಿಯಲೈಸೇಷನ್ ಮತ್ತು ಕಾರ್ಮಿಕ್ ಲೆಸನ್. ನಿಮ್ಮನ್ನು ನೋಯಿಸಿದ ನಂತರ ನಿಮ್ಮ ವ್ಯಾಲ್ಯೂ ಅವರಿಗೆ ಅರ್ಥವಾಗುತ್ತದೆಯಾ ಅನ್ನೋದನ್ನು ನೋಡೋಣ. ಮೊದಲಿಗೆ ರೈಸ್ ರೀಡಿಂಗ್ನ ಮೂಲಕ ಆ ವ್ಯಕ್ತಿಯ ಎನರ್ಜಿ ಹೇಗಿದೆ, ಅವರ ಹಿಂದಿನ ಆ್ಯಕ್ಷನ್ ಕೂಡ ಹಾಗೂ ಈಗಿನ ಸಿಚುವೇಶನ್ ಹೇಗೆ ಏನನ್ನು ಹೇಳುತ್ತಿದೆ ಅನ್ನೋದನ್ನು ನೋಡೋಣ. ನಂತರ ಹನುಮಾನ್ ಕಾರ್ಡ್ ರೀಡಿಂಗ್ ಮೂಲಕ ಕಾರ್ಮಿಕ್ ಲೆಸನ್, ರಿಗ್ರೆಟ್, ರಿಯಲೈಸೇಷನ್ ಮತ್ತು ಮುಂದಿನ ಎನರ್ಜಿಯನ್ನು ಇನ್ನಷ್ಟು ಡೀಪಾಗಿ ತಿಳಿದುಕೊಳ್ಳೋಣ. ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ಕರ್ಮ ಅಂದರೆ ಯಾರಾದರೂ ಕೆಟ್ಟದ್ದು ಆಗಬೇಕು ಅನ್ನೋದಲ್ಲ. ನಾವು ಮಾಡಿದ ಕೆಲಸದ ಪರಿಣಾಮವನ್ನು ಅರ್ಥ ಮಾಡಿಕೊಂಡು ಅದರಿಂದ ಒಂದು ರೀತಿಯ ಪಾಠವನ್ನು ಕಲಿಯೋದು ಕರ್ಮ ಅಂತ ಹೇಳ್ತಾರೆ. ಹಾಗಾಗಿ ಯಾರಿಗೂ ಕೆಟ್ಟದ್ದು ಆಗಲಿ ಅಂತ ಈ ರೀಡಿಂಗ್ ಅಲ್ಲ. ಸತ್ಯ ಏನು, ಆ ವ್ಯಕ್ತಿ ಯಾವ ಲೆಸನ್ ಬರಬಹುದು ಮತ್ತು ಈ ಘಟನೆ ನಿಮ್ಮ ಜೀವನಕ್ಕೆ ಯಾವ ರೀತಿಯ ಮೆಸೇಜ್ ಕೊಡುತ್ತಿದೆ ಅನ್ನೋದನ್ನು ಮಾತ್ರ ನೋಡೋಣ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತದೆ. ನಿಮಗೆ ಕನೆಕ್ಟ್ ಆಗುವ ಭಾಗವನ್ನು ಮಾತ್ರ ನೀವು ಆಯ್ಕೆ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ, ತಡ ಮಾಡದೆ ರೈಸ್ ರೀಡಿಂಗ್ನ ಮೂಲಕ ನಾವು ತಿಳಿದುಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ರೀತಿಯ ಆಕಾರ ಬಂದಿದೆ. ಇದು ಏನನ್ನು ತಿಳಿಸುತ್ತೆ ಅಂತ ಈಗ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ರೈಸ್ ಶೇಪ್ ನೋಡಿದಾಗ ನನಗೆ ಮೊದಲಿಗೆ ಒಂದು ಮರದ ಆಕಾರದಂತೆ ನನಗೆ ಕಾಣಿಸುತ್ತಿದೆ. ಆದರೆ ಈ ಮರದ ಶೇಪ್ನಲ್ಲಿ ನನಗೆ ಮುಖ್ಯವಾಗಿ ಕಾಣಿಸುತ್ತಿರುವುದು ರೂಟ್ಸ್ ಮತ್ತು ಬ್ರಾಂಚಸ್ಗಳು. ಈ ರೀಡಿಂಗ್ನಲ್ಲಿ ಟಾಪಿಕ್ ಬಗ್ಗೆ ಕನೆಕ್ಟ್ ಮಾಡಿದಾಗ ಈ ರೂಟ್ಸ್ ನನಗೆ ಆ ವ್ಯಕ್ತಿಯ ಹಿಂದೆ ಮಾಡಿದ ಕೆಲಸಗಳ ಬಗ್ಗೆ ತಿಳಿಸುತ್ತಿದೆ ಮತ್ತು ಬಿತ್ತಿದ ಕರ್ಮಗಳ ಎನರ್ಜಿಯನ್ನು ಕೂಡ ಸೂಚಿಸುತ್ತಿದೆ. ಈ ವ್ಯಕ್ತಿ ಯಾರನ್ನೋ ತುಂಬ ನಂಬಿಸಿ ಅವರ ಫೀಲಿಂಗ್ಸ್ ಜೊತೆ ತೆಗೆದುಕೊಂಡು ಕೊನೆಗೆ ಅವರ ನಂಬಿಕೆಗೆ ದ್ರೋಹ ಮಾಡಿರಬಹುದು. ಆ ಸಮಯದಲ್ಲಿ ಅವರು ತಮ್ಮ ಕೆಲಸದ ಪರಿಣಾಮವನ್ನು ಯೋಚಿಸದೇ ಇರಬಹುದು. ಅವರಿಗೆ ತಾವು ಮಾಡಿದುದು ಒಂದು ನಾರ್ಮಲ್ ಡಿಸಿಷನ್ ಅಂತ ಆ ಸಮಯದಲ್ಲಿ ಅವರಿಗೆ ಅನ್ನಿಸಿರಬಹುದು. ಆದರೆ ಈ ಶೇಪ್ನಲ್ಲಿ ಇಲ್ಲಿರುವಂತಹ ರೂಟ್ಸ್ ತುಂಬ ಮುಖ್ಯ. ಯಾಕೆಂದರೆ ನಾವು ಬಿತ್ತಿದ ಬೀಜದ ಫಲ ನಮಗೆ ಯಾವಾಗ ಸಿಗುತ್ತದೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಆದರೆ ಆ ಬೀಜದ ಪರಿಣಾಮ ಜೀವನದಲ್ಲಿ ಎಲ್ಲೋ ಒಂದು ಹಂತದಲ್ಲಿ ಕಾಣಿಸಿಕೊಳ್ಳುತ್ತದೆ. ಇಲ್ಲಿ ನನಗೆ ಒಂದು ಅದೇ ರೀತಿಯ ಕಾರ್ಮಿಕ್ ಎನರ್ಜಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಅವರು ನಿಮಗೆ ಕೊಟ್ಟ ನೋವು ಅಲ್ಲೇ ಮುಗಿದು ಹೋಗಿಲ್ಲ. ಆ ಘಟನೆ ಅವರ ಜೀವನದಲ್ಲೂ ಒಂದು ಲೆಸನ್ ಆಗಿ ಉಳಿದಿರುತ್ತದಂತೆ ಕಾಣಿಸುತ್ತಿದೆ. ಮೇಲ್ಭಾಗದಲ್ಲಿ ಇರುವಂತಹ ಬ್ರಾಂಚಸ್ ಹಲವಾರು ಕಡೆಗೆ ಹರಡಿಕೊಂಡಿರುವುದನ್ನು ನೋಡಿದಾಗ ಮುಂದೆ ಅವರ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಸಿಚುವೇಶನ್ಗಳು ಎದುರಾಗುವ ಸಾಧ್ಯತೆ ಅನ್ನುವ ಸಿಂಬಾಲಿಕ್ ಇಲ್ಲಿ ಕಾಣಿಸ್ತಾ ಇದೆ. ಅವರು ಯಾವಾಗಲೂ ಒಂದೇ ಸಮಯದಲ್ಲಿ ತಮ್ಮ ಡಿಸಿಷನ್ ಸರಿಯೇ ಅಂತ ನಂಬಿದ್ದರು. ಆದರೆ ಮುಂದೆ ಅದೇ ಡಿಸಿಷನ್ನ
ಯೋಜನೆ ಒಂದೊಂದಾಗಿ ಎದುರಾದಾಗ ಅವರು ಹಿಂದೆ ನಡೆದ ವಿಷಯಗಳನ್ನು ಮತ್ತೆ ನೆನಪಿಸಿಕೊಳ್ಳುವ ಪರಿಸ್ಥಿತಿ ಬರಬಹುದು. ಅಲ್ಲಿಂದಲೇ ಅವರ ರಿಯಲೈಸೇಷನ್ ಶುರುವಾಗಬಹುದು. ಅವರು ನಿಮ್ಮ ಟ್ರಸ್ಟ್ ವ್ಯಾಲ್ಯೂ ಮಾಡದೇ ಇದ್ದರೆ ಮುಂದೆ ಟ್ರಸ್ಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಕಲಿಸುವಂತಹ ಎಕ್ಸ್ಪೀರಿಯನ್ಸ್ ಕೂಡ ಬರಬಹುದು. ನಿಮ್ಮ ಫೀಲಿಂಗ್ಸ್ಗೆ ಇಂಪಾರ್ಟೆನ್ಸ್ ಕೊಡದೇ ಇದ್ದರೂ ಮುಂದೆ ತಮ್ಮ ಫೀಲಿಂಗ್ಸ್ಗೆ ಇಂಪಾರ್ಟೆನ್ಸ್ ಸಿಗದ ಪರಿಸ್ಥಿತಿ ಎದುರಾಗಬಹುದು. ನಿಮ್ಮ ಪೇಷನ್ಸ್ನ ವ್ಯಾಲ್ಯೂ ಮಾಡದೇ ಇದ್ದರೂ ನಿಮ್ಮ ಆಬ್ಜೆಕ್ಟ್ಸ್ನ ವ್ಯಾಲ್ಯೂ ಅವರಿಗೆ ಅರ್ಥವಾಗಬಹುದು. ಇದು ಅವರ ಜೀವನದಲ್ಲಿ ಬರುವ ಕಾರ್ಮಿಕ ಲೆಸನ್ ಆಗಿರಬಹುದು. ಇಲ್ಲಿ ಸುತ್ತಲೂ ಚೆದಿರಿರುವಂತಹ ರೈಸನ್ನು ಕೂಡ ಗಮನಿಸಿದಾಗ ಇದನ್ನು ನಾನು ಅವರ ಜೀವನದಲ್ಲಿ ಪೀಸ್ ಆ್ಯಂಡ್ ಕ್ಲಿಯಾರಿಟಿ ಒಂದೇ ರೀತಿಯಾಗಿ ಇರದೇ ಇರುವ ಎನರ್ಜಿ ಅಂತ ಹೇಳಬಹುದು. ಅವರು ಹೊರಗಡೆ ತಮ್ಮ ಜೀವನ ನಾರ್ಮಲ್ ಆಗಿ ನಡೆಸಿರುವಂತೆ ಕಾಣಿಸಿಕೊಂಡರು, ಒಳಗಡೆ ಕೆಲವು ಪಾಸ್ಟ್ ಡಿಸಿಷನ್ ಬಗ್ಗೆ ಪ್ರಶ್ನೆಗಳು ಬರಬಹುದು. ನಾನು ಆ ವ್ಯಕ್ತಿಯ ಜೊತೆ ಹೀಗೆ ಯಾಕೆ ನಡೆದುಕೊಂಡೆ, ಅವರು ನಮ್ಮ ಟ್ರಸ್ಟ್ ಯಾಕೆ ಮುರಿದರು, ಅವರು ನನಗೆ ನಿಜವಾಗಿದ್ದಾಗ ನಾನು ಅವರ ವ್ಯಾಲ್ಯೂವನ್ನು ಯಾಕೆ ಅರ್ಥ ಮಾಡಿಕೊಳ್ಳಲಿಲ್ಲ ಅನ್ನುವ ಥಾಟ್ಸ್ ಮುಂದೆ ಬರಬಹುದಾದಂತಹ ಎನರ್ಜಿ ಕೂಡ ಇಲ್ಲಿ ಕಾಣ್ತಾ ಇದೆ. ಮತ್ತು ಇಲ್ಲಿ ಒಂದು ಮುಖ್ಯ ವಿಷಯ, ಈ ರೀಡಿಂಗಲ್ಲಿ ಅವರು ಕೆಟ್ಟದಾಗುತ್ತದೆ ಅಂತ ಹೇಳುತ್ತಿಲ್ಲ. ಕರ್ಮ ಅಂದರೆ ಪನಿಷ್ಮೆಂಟ್ ಅಲ್ಲ. ಕರ್ಮ ಅಂದರೆ ನಾವು ಮಾಡಿದ ಕೆಲಸದ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಿಚುವೇಶನ್ ಜೀವನ ನಮ್ಮ ಮುಂದೆ ಇಡುತ್ತದೆ. ಆ ವ್ಯಕ್ತಿಗೂ ಕೂಡ ಅದೇ ರೀತಿಯ ಲೆಸನ್ ಬರಬಹುದು. ಅವರು ನಿಮ್ಮ ಮನಸ್ಸಿಗೆ ಎಷ್ಟು ನೋವು ಕಟ್ಟಿದ್ದಾರೋ ಅದನ್ನು ಅವರು ತಾವೇ ಅರ್ಥ ಮಾಡಿಕೊಳ್ಳುವಂತಹ ಹಂತಕ್ಕೆ ಅವರು ಬರಬಹುದು. ಈ ರಿಯಲೈಸೇಷನ್ ಬಂದಾಗ ರಿಗ್ರೆಟ್ ಕೂಡ ಶುರುವಾಗುತ್ತದೆ. ಆದರೆ ಈ ರಿಗ್ರೆಟ್ ನಿಜವಾಗಿದೆ ಅಥವಾ ಕೇವಲ ಟೆಂಪ್ರವರಿ ಫೀಲಿಂಗ್ಸ್ ಅನ್ನೋದನ್ನು ಮುಂದಿನ ಆ್ಯಕ್ಷನ್ ಮೂಲಕ ನಾವು ತಿಳಿದುಕೊಳ್ಳಬಹುದು. ಹಾಗಾಗಿ ರೈಸ್ ರೇಪ್ನ ಸಜೆಸ್ಟೆಡ್ ಮೆಸೇಜ್ ಏನೆಂದರೆ, ನೀವು ಅನುಭವಿಸಿದ ನೋವು ವ್ಯರ್ಥವಾಗಿಲ್ಲ. ಅದು ವ್ಯಕ್ತಿ ಮಾಡಿದ ಅವರ ಜೀವನದ ಒಂದು ಕಾರ್ಮಿಕ ಲೆಸನ್ ಆಗಿ ಉಳಿದಿರುವ ಎನರ್ಜಿ ಇದೆ. ನೀವು ಅವರ ಕರ್ಮಕ್ಕಾಗಿ ಕಾಯಬೇಕಾಗಿಲ್ಲ. ಬಿತ್ತಿದಂತಹ ಬೆಳೆಯೇ ಅವರ ಜೀವನಕ್ಕೆ ಅವರನ್ನು ಅರ್ಥ ಮಾಡಿಸುವಂತಹ ಪರಿಸ್ಥಿತಿಯನ್ನು ತಂದು ಕೊಡುತ್ತದೆ ಅಂತ ನಾವು ಹೇಳಬಹುದು ಸ್ನೇಹಿತರೆ. ಹೇಗೆ ಮರದ ಎಲೆಗಳು ಒಂದೊಂದಾಗಿ ಉದುರುತ್ತದೆಯೋ ಅದೇ ರೀತಿಯಲ್ಲಿ ಆ ವ್ಯಕ್ತಿ ಮಾಡಿದಂತಹ ಕರ್ಮಗಳು ಒಂದೊಂದಾಗಿ ಅವರಿಗೆ ನಿಧಾನವಾಗಿ ಅರ್ಥ ಮಾಡಿಸುತ್ತಾ ಹೋಗುತ್ತವೆ. ಕಾರ್ಮಿಕ ಲೆಸನ್ ಕೂಡ ಅವರಿಗೆ ಆರಂಭವಾಗಿದೆ. ಅವರು ಮಾಡಿದ ತಪ್ಪುಗಳ ಪರಿಣಾಮ ಒಂದೇ ದಿನದಲ್ಲಿ ಮುಗಿಯುವುದಿಲ್ಲ ಸ್ನೇಹಿತರೆ. ಒಂದೊಂದೇ ವಿಷಯವಾಗಿ ಅವರಿಗೆ ಅರಿವು ಮೂಡಿರಬಹುದು. ಒಂದು ಎಲೆ ಉದುರಿದ ಮೇಲೆ ಮರ ಖಾಲಿಯಾಗುತ್ತಾ ಹೋಗುವಂತೆ ಅವರ ಜೀವನದಲ್ಲಿ ಅವರು ಹಿಂದೆ ಮಾಡಿದಂತಹ ತಪ್ಪು ಅಹಂಕಾರ, ತಪ್ಪು ನಂಬಿಕೆ, ಇನ್ನೊಬ್ಬರ ಫೀಲಿಂಗ್ಸ್ಗೆ ಕೊಟ್ಟ ನೋವು, ಒಬ್ಬರಿಗೆ ಮಾಡಿದಂತಹ ಅವಮಾನ, ಒಬ್ಬರಿಗೆ ಕೊಟ್ಟಂತಹ ನೋವು, ನಂಬಿಕೆ ದ್ರೋಹ, ಇವೆಲ್ಲವೂ ಕೂಡ ಅವರ ಜೀವನದಲ್ಲಿ ಮತ್ತೊಬ್ಬರ ರೀತಿಯಲ್ಲಿ ಮರುಕಳಿಸಬಹುದು. ಅವರು ಮರದಲ್ಲಿ ಹೇಗೆ ರೂಟ್ಸ್ ಇದೆಯೋ ಅದೇ ರೀತಿಯಲ್ಲಿ ಅವರು ಮಾಡಿದಂತಹ ಕರ್ಮಗಳು ಕೂಡ ಅವರನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದೆ ಅಂತ ಹೇಳಬಹುದು ಸ್ನೇಹಿತರೆ. ಅವರು ಯಾರನ್ನಾದರೂ ನೋಯಿಸಿ ಕೂಡ ನಾನು ತಪ್ಪು ಮಾಡಿಲ್ಲ ಅಂತ ಹೇಗೆ ವಾದ ಮಾಡುತ್ತಿದ್ದರೋ ಮುಂದೆ ಹೋಗುತ್ತಾ ಅವರ ಮೈಂಡ್ಸೆಟ್ ನಿಧಾನವಾಗಿ ಬದಲಾಗುತ್ತದೆ. ಅವರಿಗೆ ಹೇಗೆ ಅವರು ಮಾಡಿದ ತಪ್ಪನ್ನು ನೀವು ಕ್ಷಮಿಸಿದ್ದೀರೋ, ಆದರೆ ಅವರಿಗೆ ಮತ್ತೊಬ್ಬ ವ್ಯಕ್ತಿ ಮೋಸ ಮಾಡಿದಾಗ ಆ ಸಿಚುವೇಶನಲ್ಲಿ ನಿಮ್ಮ ವ್ಯಾಲ್ಯೂ ಅವರಿಗೆ ಅರ್ಥ ಮಾಡುತ್ತಾ ಹೋಗುತ್ತದೆ. ಅವರು ಮಾಡಿದ ಕೆಲಸಗಳ ಫಲವನ್ನು ಅನುಭವಿಸುತ್ತಾ ಒಂದೊಂದಾಗಿ ತಮ್ಮ ತಪ್ಪುಗಳನ್ನು ಅವರು ಅರ್ಥ ಮಾಡಿಕೊಳ್ಳುವ ಹಂತಕ್ಕೆ ಬರುತ್ತಾರೆ. ಹಳೆಯ ಎದೆಗಳು ಉದುರಿ ಮರ ಸಾಯುವುದಿಲ್ಲ, ಬದಲಾಗಿ ಹಳೆಯದನ್ನು ಬಿಟ್ಟು ಹೊಸ ಬೆಳವಣಿಗೆಗೆ ಜಾಗ ಮಾಡುತ್ತದೆ. ಅದೇ ರೀತಿಯಲ್ಲಿ ಆ ವ್ಯಕ್ತಿಯ ಜೀವನದಲ್ಲೂ ಅವರು ಮಾಡಿದ ತಪ್ಪುಗಳ ಪರಿಣಾಮವನ್ನು ಅರ್ಥ ಮಾಡಿಕೊಂಡು ಈ ಕಾರ್ಮಿಕ ಸೈಕಲ್ನಿಂದ ನಿಧಾನವಾಗಿ ಹೊರಬರುವ ಅವಕಾಶ ಇರಬಹುದು. ಆದರೆ ಅದಕ್ಕೆ ಮೊದಲು ಅವರಿಗೆ ಒಂದು ರಿಯಲೈಸೇಷನ್ ಬೇಕು. ನಾನು ಯಾರಿಗೆ ಏನು ಮಾಡಿದೆ, ನನ್ನಿಂದ ಯಾರ ಮನಸ್ಸಿಗೆ ಏನು ನೋವಾಗಿದೆ, ನಾನು ಯಾರ ನಂಬಿಕೆಯನ್ನು ಮುರಿದಿದೆ ಎಂಬ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಈಗಲೂ ಕೂಡ ಮೂಡಿರಬಹುದು ಸ್ನೇಹಿತರೆ. ಇಲ್ಲಿರುವಂಥ ಹಲವಾರು ಗ್ಯಾಪ್ಗಳು ಕೂಡ ಅವರಿಗೆ ಪ್ರಶ್ನೆಯ ಮೂಲಕವಾಗಿ ಕಾಣಿಸುತ್ತಾ ಹೋಗುತ್ತಿದೆ ಸ್ನೇಹಿತರೆ. ನೀವು ಅನುಭವಿಸಿದ ನೋವು ಆ ಸಮಯದಲ್ಲಿ ಅವರು ಅರ್ಥ ಮಾಡಿಕೊಳ್ಳದೇ ಇರಬಹುದು. ಆದರೆ ಈಗ ಅವರ ಜೀವನದಲ್ಲಿ ಕೆಲವು ಘಟನೆಗಳು ನಡೆದಂತೆ ಹಿಂದೆ ನಿಮ್ಮ ಜೊತೆ ನಡೆದುಕೊಂಡ ಹಲವಾರು ರೀತಿಯ ನೆನಪುಗಳು ಇಲ್ಲಿ ಹೇಗೆ ಗ್ಯಾಪ್ಸ್ಗಳು ಕಾಣ್ತಾ ಇದೆಯೋ ಅದೇ ರೀತಿಯಲ್ಲಿ ಅವರಿಗೆ ಹಲವಾರು ರೀತಿಯ ನೆನಪುಗಳು ಕಾಡ್ತಾ ಇದೆ. ಈ ಸಮಯದಲ್ಲಿ ಅವರಿಗೆ ನಿಮ್ಮ ಸಹಾಯ ಬೇಕು ಅಂತ ಅನಿಸ್ತಿರಬಹುದು.
ಕಷ್ಟದ ಸಮಯದಲ್ಲಿ ನಿಮಗೆ ಕಷ್ಟ ತಂದುಕೊಂಡಂತಹ ವ್ಯಕ್ತಿಗೆ ಅದೇ ಕಷ್ಟ ಈಗ ಶುರುವಾಗಿದೆ. ಅವರು ಯಾವ ರೀತಿಯಲ್ಲಿ ಎದುರಿಸುತ್ತಾರೆ ಅನ್ನೋದನ್ನು ನಾವು ಕಾದು ನೋಡೋಣ ಸ್ನೇಹಿತರೆ. ಬನ್ನಿ, ಈಗ ನಾವು ರೈಸ್ ರೀಡಿಂಗ್ ಮುಗಿದಿದೆ. ಈಗ ಹನುಮಾನ್ ಕಾರ್ಡ್ ರೀಡಿಂಗ್ನ ಮೂಲಕ ತಿಳಿದುಕೊಳ್ಳೋಣ. ಶ್ರೀರಾಮ ಹಾಗೂ ಹನುಮಾನರನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಆ ವ್ಯಕ್ತಿಯನ್ನ ಹೆಸರನ್ನು 3 ಬಾರಿ ಪಠಿಸಿ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಒಂದು ಕಾರ್ಡನ್ನು ನೀವು ಮನಸ್ಸಿನಲ್ಲಿ ಆಯ್ಕೆ ಮಾಡಿಕೊಳ್ಳಿ ಸ್ನೇಹಿತರೆ. ಹನುಮಾನರು ಕಾರ್ಡ್ನ ಮೂಲಕ ಏನು ಸೂಚನೆಯನ್ನು ಕೊಡ್ತಿದ್ದಾರೆ ಅಂತ ಈಗ ನಾವು ನೋಡೋಣ. ಅವರು ಯಾವ ರೀತಿಯ ಕರ್ಮವನ್ನು ಅನುಭವಿಸುತ್ತಿದ್ದಾರೆ ಅಂತ ನಾವು ಈಗ ತಿಳಿದುಕೊಳ್ಳೋಣ ಸ್ನೇಹಿತರೆ. ಈಗ ಮೊದಲನೇ ಕಾರ್ಡ್ ನೋಡೋಣ. ದ ಬರ್ನಿಂಗ್ ಟೈಲ್ ಬಂದಿದೆ ಸ್ನೇಹಿತರೆ. ಈ ಕಾರ್ಡ್ನಲ್ಲಿ ಮೊದಲಿಗೆ ಕಾಣಿಸುತ್ತಿರುವ ಎನರ್ಜಿ ಅವರು ಹಿಂದೆ ಮಾಡಿದ ಕೆಲವು ಆ್ಯಕ್ಷನ್ನ ಪರಿಣಾಮ ನಿಧಾನವಾಗಿ ಅವರ ಜೀವನಕ್ಕೆ ರಿಫ್ಲೆಕ್ಟ್ ಆಗುವುದು. ನಿಮ್ಮ ನಂಬಿಕೆಯನ್ನು ಅವರು ಮುರಿದಾಗ, ನಿಮ್ಮ ಫೀಲಿಂಗ್ಸ್ಗೆ ವ್ಯಾಲ್ಯೂ ಕೊಡದೆ ನಡೆದುಕೊಂಡಾಗ, ಆ ಸಮಯದಲ್ಲಿ ಅವರಿಗೆ ಆದ ಸೀರಿಯಸ್ನೆಸ್ ಅರ್ಥವಾಗದೇ ಇರಬಹುದು. ಅವರಿಗೆ ನಾನು ಮಾಡಿದ್ದು ಅಷ್ಟೇನು ದೊಡ್ಡ ತಪ್ಪಲ್ಲ ಅಂತ ಅನ್ನಿಸಿರಬಹುದು ಸ್ನೇಹಿತರೆ. ಆದರೆ ಮುಂದೆ ಅದೇ ಘಟನೆ ಅವರ ಜೀವನದಲ್ಲಿ ಬೇರೆ ರೀತಿಯಾಗಿ ಕಾಣಿಸಿಕೊಳ್ಳಬಹುದು. ಅವರು ಯಾರನ್ನಾದರೂ ಹರ್ಟ್ ಮಾಡಿದರೆ ಮುಂದೆ ಯಾವುದೋ ಒಂದು ಸಿಚುವೇಶನ್ ಅವರಿಗೂ ಎಮೋಷನಲ್ ಡಿಸ್ಫಾರ್ಮೇಟ್ ಕೊಡಬಹುದು. ಆಗ ಅವರಿಗೆ ನಾನು ಆ ವ್ಯಕ್ತಿಯ ಜೊತೆ ಹೀಗೆ ನಡೆದುಕೊಂಡಿದ್ದೆ ಎಂಬ ರಿಯಲೈಸೇಷನ್ ಬರಬಹುದು. ಇಲ್ಲಿ ಕರ್ಮ ಅಂದರೆ ತಕ್ಷಣ ಪನಿಷ್ಮೆಂಟ್ ಅಲ್ಲ, ಅವರು ಮಾಡಿದ ಕೆಲಸದ ಪರಿಣಾಮದಿಂದ ಅವರಿಗೆ ಒಂದು ಲೆಸನ್ ಸಿಗುವುದು ಮತ್ತು ನಿಮ್ಮ ವಿಷಯದಲ್ಲಿ ಅವರು ಎಷ್ಟೇ ಕೇರ್ಲೆಸ್ ಆಗಿದ್ದರು ಅನ್ನುವುದನ್ನು ನಿಧಾನವಾಗಿ ಅವರಿಗೆ ಅರ್ಥ ಮಾಡಿಕೊಳ್ಳುವ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ. ಗದಾ. ಈ ಕಾರ್ಡ್ ಎನರ್ಜಿ ತುಂಬ ಸ್ಟ್ರಾಂಗ್. ಈ ವ್ಯಕ್ತಿ ಎಷ್ಟೇ ತಪ್ಪಿಸಿಕೊಂಡರೂ ಕೆಲವು ಸಮಯ ನಂತರ ತಮ್ಮ ಆ್ಯಕ್ಷನ್ ಮತ್ತು ಡಿಸಿಷನ್ ಪರಿಣಾಮವನ್ನು ಫೇಸ್ ಮಾಡಬೇಕಾದ ಸಿಚುವೇಶನ್ ಬರಬಹುದು. ಹಿಂದೆ ಅವರು ತಮ್ಮ ತಪ್ಪಿಗೆ ಎಕ್ಸ್ಕ್ಯೂಸ್ ಕೊಟ್ಟಿರಬಹುದು. ಅವರಿಂದಲೇ ಹೀಗಾಯಿತು, ನನ್ನ ಸಿಚುವೇಶನ್ ಬೇರೆ ಇತ್ತು, ನಾನು ಮಾಡಿದ್ದು ತಪ್ಪಲ್ಲ ಅಂತ ತಮ್ಮನ್ನು ತಾವು ಜಸ್ಟಿಫೈ ಮಾಡಿಕೊಂಡಿರಬಹುದು. ಅವರು ಮುಂದೆ ಬದಲಾಗುತ್ತಾ ಹೋದಂತೆ ಅವರಿಗೆ ತಮ್ಮದೇ ಬಿಹೇವಿಯರ್ ಒಂದು ಪ್ರಶ್ನೆಯಾಗಿ ಬರಬಹುದು. ನಿಜವಾಗಿಯೂ ತಪ್ಪು ಯಾರದು ಅನ್ನುವ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಶುರುವಾಗಬಹುದು. ಗದಾ ಇಲ್ಲಿ ಒಂದು ವೇಕಪ್ ಕಾಲ್ ತರಹ. ಅವರಿಗೆ ಹೊರಗಿನಿಂದ ಯಾರಾದರೂ ಶಿಕ್ಷೆ ಕೊಡುತ್ತಾರೆ ಅನ್ನುವುದಕ್ಕಿಂತ ಜೀವನವೇ ಅವರನ್ನು ಒಂದು ಆ್ಯಕ್ಷನ್ ಕಡೆ ತಿರುಗಿಸಿ ನೋಡುವಂತಹ ಸಿಚುವೇಶನ್ ತಂದು ಕೊಡಬಹುದು ಅಂತ ಹೇಳ್ತಾ ಇದೆ ಸ್ನೇಹಿತರೆ. ನೆಕ್ಸ್ಟ್ ಕಾರ್ಡ್ ನೋಡೋಣ. ಬುದ್ಧಿಮಾತಾ. ಈ ಕಾರ್ಡ್ ನನಗೆ ಈ ರೀಡಿಂಗ್ನಲ್ಲಿ ಬಹಳ ಮುಖ್ಯವಾಗಿ ಕಾಣಿಸುತ್ತಿದೆ. ಯಾಕೆಂದರೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿಗೆ ಸಿಗುವ ದೊಡ್ಡ ಕರ್ಮ ನಾವು ಅನುಭವಿಸಿದ ನೋವನ್ನೇ ಅವರು ಅರ್ಥ ಮಾಡಿಕೊಳ್ಳುವಷ್ಟು ರಿಯಲೈಸೇಷನ್ ಬರುವುದು. ನಾನು ಅವರಿಗಾಗಿ ಎಷ್ಟೇ ಜೀನಿಯಸ್ ಆಗಿದ್ದೀರಿ ಅನ್ನೋದು ಅವರಿಗೆ ಆ ಸಮಯದಲ್ಲಿ ಅರ್ಥವಾಗದೇ ಇರಬಹುದು. ನಿಮ್ಮ ಸಪೋರ್ಟ್, ನಿಮ್ಮ ಲಾಯಲಿಟಿ, ನಿಮ್ಮ ಕೇರ್ ಇವೆಲ್ಲವನ್ನು ಅವರು ಟೇಕ್ ಆನ್ ಫಾರ್ ಗ್ರಾಂಟೆಡ್ ಮಾಡಿಕೊಂಡಿರಬಹುದು. ಆದರೆ ಮುಂದೆ ಅವರ ಜೀವನದಲ್ಲಿ ಕೆಲವು ಎಕ್ಸ್ಪೀರಿಯನ್ಸ್ ಎದುರಾಗಿದ್ದಾಗ ನನ್ನ ಜೊತೆ ನಿಜವಾಗಿದ್ದ ವ್ಯಕ್ತಿಯನ್ನು ನಾನು ಕಳೆದುಕೊಂಡೆ ಅನ್ನುವ ಥಾಟ್ಸ್ ಬರಬಹುದು. ಇಲ್ಲಿ ಅವರ ಪನಿಷ್ಮೆಂಟ್ಗಿಂತ ಅವರ ಅಂಡರ್ಸ್ಟ್ಯಾಂಡಿಂಗ್ ದೊಡ್ಡದು. ನಿಮ್ಮ ವ್ಯಾಲ್ಯೂ ಅವರಿಗೆ ನೀವು ಹತ್ತಿರದಲ್ಲಿದ್ದಾಗ ಗೊತ್ತಾಗಲಿಲ್ಲ, ನೀವು ದೂರವಾದ ನಂತರ ನಿಮ್ಮ ಇಂಪಾರ್ಟೆನ್ಸ್ ಅರ್ಥವಾಗುವುದು. ಇದೇ ಈ ಕಾರ್ಡ್ನ ಸ್ಟ್ರಾಂಗ್ ಕಾರ್ಮಿಕ್ ಲೆಸನ್ ಆಗಿ ಈ ರೀಡಿಂಗ್ನಲ್ಲಿ ಹೇಳಬಹುದು ಸ್ನೇಹಿತರೆ. ನೆಕ್ಸ್ಟ್ ಕಾರ್ಡ್ ನೋಡೋದಾದರೆ ದ ಓಪನ್ ಚೆಸ್ಟ್. ಮುಚ್ಚಿಟ್ಟ ಭಾವನೆಗಳ ಎದುರಾಟ. ಈ ಕಾರ್ಡ್ ಅವರ ಇನ್ನರ್ ಫೀಲಿಂಗ್ಸ್ ಬಗ್ಗೆ ಮಾತನಾಡುತ್ತದೆ. ಹೊರಗಡೆ ಅವರು ಎಷ್ಟೇ ಸ್ಟ್ರಾಂಗ್ ಆಗಿ ಕಾಣಿಸಿಕೊಂಡರೂ ಒಳಗಡೆ ಅವರು ತಮ್ಮ ಫೀಲಿಂಗ್ಸ್ನಿಂದ ಕಂಪ್ಲೀಟ್ಲಿ ಎಸ್ಕೇಪ್ ಆಗಲು ಸಾಧ್ಯವಾಗದೇ ಇರಬಹುದು. ನಿಮ್ಮನ್ನು ಹರ್ಟ್ ಮಾಡಿದ ನಂತರ ಅವರು ಮುಂದೆ ನಾರ್ಮಲ್ ಲೈಫ್ ಕಂಟಿನ್ಯೂ ಮಾಡಬಹುದು. ಆದರೆ ಕೆಲವು ಮೆಮೊರೀಸ್, ನಿಮ್ಮ ಜೊತೆಗಿನ ಮೂಮೆಂಟ್ಸ್, ನೀವು ಕೊಟ್ಟ ಸಪೋರ್ಟ್ ಇವೆಲ್ಲವೂ ಯಾವುದೋ ಸಮಯದಲ್ಲಿ ಮತ್ತೆ ನೆನಪಾಗಬಹುದು. ವಿಶೇಷವಾಗಿ ಅವರು ಒಂಟಿಯಾಗಿರುವಾಗ ಅಥವಾ ಜೀವನದಲ್ಲಿ ಎಮೋಷನಲ್ ಲೋ ಫೇಸ್ ಮಾಡಿದಾಗ ನಾನು ಕಳೆದುಕೊಂಡದ್ದು ಏನು ಅನ್ನುವ ಫೀಲಿಂಗ್ಸ್ ಬರಬಹುದು. ಇಲ್ಲಿ ರಿಗ್ರೆಟ್ ಎನರ್ಜಿ ಕೂಡ ಬರಬಹುದು. ಆದರೆ ಮುಖ್ಯವಾಗಿ ಅವರು ತಮ್ಮ ಫೀಲಿಂಗ್ಸನ್ನು ಒಪ್ಪಿಕೊಳ್ಳುವ ಹಂತಕ್ಕೆ ಬರಬೇಕು. ನಿಮ್ಮನ್ನು ಹರ್ಟ್ ಮಾಡಿದ್ದಕ್ಕೆ ರಿಗ್ರೆಟ್ ಇದೆ ಅನ್ನುವುದನ್ನು ಮೊದಲು ಅವರು ತಮ್ಮೊಳಗೆ ಒಪ್ಪಿಕೊಳ್ಳಬೇಕು. ಅದಾದ ನಂತರವೇ ಜೆನ್ಯೂನ್ ಅಪಾಲಜಿ ಅಥವಾ ಚೇಂಜ್ ಬರುವ ಸಾಧ್ಯತೆಯ ಬಗ್ಗೆ ಮಾತನಾಡಬಹುದು ಸ್ನೇಹಿತರೆ. ನೆಕ್ಸ್ಟ್ ಕಾರ್ಡ್ ನೋಡೋಣ. ದ ಸಂಜೀವಿನಿ. ಕರ್ಮ ನಂತರ ಬರುವ ಅವಕಾಶ ಅಂತ ಹೇಳಬಹುದು. ಈ ಕಾರ್ಡ್ ರೀಡಿಂಗ್ ಬಗ್ಗೆ ಒಂದು
ಡಿಫ್ರೆಂಟ್ ಎಂಡಿಂಗ್ ಕೊಡುತ್ತದೆ. ದ ಸಂಜೀವಿನಿ ಅಂದರೆ ಮುರಿದು ಹೋದ ಅಥವಾ ಬಿಟ್ಟು ಹೋದ ಸಂಬಂಧಕ್ಕೆ ಮತ್ತೆ ಜೀವ ಕೊಡುವ ಎನರ್ಜಿ. ಅಂದರೆ ಕರ್ಮ ಅಂದರೆ ಕೇವಲ ಪನಿಷ್ಮೆಂಟ್ ಅಲ್ಲ, ಅವರು ತಮ್ಮ ತಪ್ಪನ್ನು ನಿಜವಾಗಿಯೂ ಅರ್ಥ ಮಾಡಿಕೊಂಡು ತಮ್ಮ ಬಿಹೇವಿಯರ್ ಬದಲಿಸಿಕೊಂಡು ಜೀವನ ಅವರಿಗೆ ಒಂದು ಸೆಕೆಂಡ್ ಚಾನ್ಸ್ ಕೊಡುವ ಪಾಸಿಬಿಲಿಟಿ ಕೂಡ ಇದೆ. ನಿಮ್ಮ ರಿಲೇಷನ್ಶಿಪ್ ಆಗಿದ್ದರೆ ಹಿಂದೆ ಮುರಿದು ಹೋದ ಟ್ರಸ್ಟಿಗೆ ಮತ್ತೆ ಲೈಫ್ ಕೊಡಲು ಪ್ರಯತ್ನಿಸುವ ಎನರ್ಜಿ ಕಾಣಬಹುದು. ಅವರು ಮತ್ತೆ ಮಾತನಾಡಲು ಬರಬಹುದು, ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಬಹುದು, ಹಿಂದೆ ಮಾಡಿದ ನೋವಿಗೆ ಅಪಾಲಜಿ ಕೇಳಬಹುದು, ಅಥವಾ ಕನಿಷ್ಠ ನಿಮ್ಮನ್ನು ಕಳೆದುಕೊಂಡದ್ದು ಎಷ್ಟು ದೊಡ್ಡ ವಿಷಯ ಅಂತ ರಿಯಲೈಸ್ ಮಾಡಬಹುದು. ಆದರೆ ಇಲ್ಲಿ ಒಂದು ಕಂಡೀಷನ್ ತುಂಬ ಮುಖ್ಯ. ಮಾತು ಮಾತ್ರ ಸಾಕಾಗುವುದಿಲ್ಲ, ಬದಲಾವಣೆ ಆ್ಯಕ್ಷನ್ ಕಾಣಬೇಕು. ನಾನು ತಪ್ಪು ಮಾಡಿದೆ ಅಂತ ಹೇಳುವುದು ಒಂದು ಹಂತ, ಅದೇ ತಪ್ಪನ್ನು ಮತ್ತೆ ರಿಪೀಟ್ ಮಾಡದೇ ಇರುವುದು ನಿಜವಾದ ಟ್ರಾನ್ಸ್ಫಾರ್ಮೇಷನ್. ಒಟ್ಟಿನಲ್ಲಿ ಈ 5 ಕಾರ್ಡ್ಗಳ ಸ್ಟ್ರಾಂಗ್ ಮೆಸೇಜ್ ಏನಂದರೆ ಸ್ನೇಹಿತರೆ, ದ ಬರ್ನಿಂಗ್ ಟೈಲ್, ಮಾಡಿದ ಕೆಲಸದ ಪರಿಣಾಮ ಶುರುವಾಗುತ್ತದೆ ಅಂತ. ಗದ, ತಮ್ಮ ಆ್ಯಕ್ಷನ್ ಎದುರು ನಿಲ್ಲಬೇಕಾದ ಸಿಚುವೇಶನ್ ಬರಬಹುದು ಅಂತ. ಬುದ್ಧಿಮಾತ, ತಪ್ಪಿನ ಬಗ್ಗೆ ರಿಯಲೈಸೇಷನ್ ಮತ್ತು ವೈಸ್ಡಮ್ ಬರಬಹುದು ಅಂತ. ಓಪನ್ ಚೆಸ್ಟ್, ಒಳಗಿದ್ದ ರಿಗ್ರೆಟ್ ಮತ್ತು ಫೀಲಿಂಗ್ಸ್ ಹೊರಬಹುದು ಅಂತ. ಸಂಜೀವಿನಿ, ಬದಲಾವಣೆ ನಿಜವಾಗಿದ್ದರೆ ಮುರಿದ ಕನೆಕ್ಷನ್ಗೆ ಸೆಕೆಂಡ್ ಚಾನ್ಸ್ ಸಿಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ಈ ರೀಡಿಂಗ್ನಲ್ಲಿ ಕರ್ಮ ಅಂದರೆ ಒಬ್ಬ ವ್ಯಕ್ತಿಗೆ ಕೆಟ್ಟದಾಗಬೇಕು ಅನ್ನೋ ಮೆಸೇಜ್ ಅಲ್ಲ, ಅವರು ಮಾಡಿದ ಕೆಲಸಕ್ಕೆ ವ್ಯಾಲ್ಯೂ ಮತ್ತು ಅದರಿಂದ ಮತ್ತೊಬ್ಬರ ಮನಸ್ಸಿಗೆ ಎಷ್ಟು ನೋವಾಗಿದೆ ಅನ್ನೋದನ್ನು ಅವರು ಒಂದು ದಿನ ಅರ್ಥ ಮಾಡಿಕೊಳ್ಳುವ ಎನರ್ಜಿ. ನಿಮ್ಮನ್ನು ಕಳೆದುಕೊಂಡ ನಂತರ ನಿಮ್ಮ ವ್ಯಾಲ್ಯೂ ಗೊತ್ತಾಗಬಹುದು, ರಿಗ್ರೆಟ್ ಬರಬಹುದು, ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವ ಹಂತಕ್ಕೆ ಬರಬಹುದು. ಆದರೆ ಜೀವನ ಸೆಕೆಂಡ್ ಚಾನ್ಸ್ ಕೊಟ್ಟರೂ ಆ ರಿಲೇಷನ್ಶಿಪ್ ಮತ್ತೆ ಹಿಂದಿನಂತಾಗಬೇಕಾದರೆ ಅದು ಆ್ಯಕ್ಷನ್ನಲ್ಲಿ ನಿಜವಾದ ಬದಲಾವಣೆ ಇರಬೇಕು. ಏಕೆಂದರೆ ಕರ್ಮ ಲೆಸನ್ ಕಳಿಸುತ್ತದೆ, ಸಂಜೀವಿನಿ ಹೊಸ ಅವಕಾಶ ಕೊಡುತ್ತದೆ. ಆದರೆ ಆ ಅವಕಾಶವನ್ನು ಹೇಗೆ ಬಳಸಿಕೊಳ್ಳಬೇಕು ಎನ್ನುವುದು ಅವರ ಕೈಯಲ್ಲಿದೆ ಅಂತ ನಾನು ಈ ರೀಡಿಂಗ್ನ ಮೂಲಕ ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ನಮಸ್ಕಾರ ಅಂತ ಸಿಂಬಲ್ ಹಾಕಿ. ಆ ನಮಸ್ಕಾರ ಹನುಮಾನ್ಜಿಯವರಿಗೆ ತಲುಪಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.